ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹನುಮಂತು 9 ಗಂಟೆ ದಾಟ್ಬಿಡ್ತು. ಇಷ್ಟೊತ್ತಿಗೆ ಪಾರ್ವತಿ ಮಗು ತನ್ನದೇನೋ ಸತ್ಯ ಒಪ್ಕೊಂಡಿರ್ತಾಳಲ್ವಾ? ಇಲ್ಲ ಅಪ್ಪವ್ರೆ, ನನ್ನ ಮಕ್ಕಳು ಅದ್ರ ಬಗ್ಗೆ ಏನೂ ಮಾತಾಡಿರಲ್ಲ ಅನಿಸುತ್ತೆ. ಹಾಗಂತೀಯ? ವೀರಯ್ಯ ಹೇಳಿದ್ಮೇಲೂ ಪಾರ್ವತಿ ಸತ್ಯ ಒಪ್ಕೊಳ್ಳಲ್ಲ ಅಂತೀಯ? ಹೌದು ಅಪ್ಪವ್ರೆ, ನನಗೇನೋ ಬುದ್ಧಿಯವರೇ ಸತ್ಯ ಹೇಳ್ತೇವೆ ಅಂತ ಅನಿಸುತ್ತೆ. ಅಯ್ಯೋ, ಯಾರಾದ್ರೊಬ್ರು ಹೇಳಲಿ, ಒಟ್ಟಿನಲ್ಲಿ ಮಗು ಪಾರುದು ಅನ್ನೋ ಸತ್ಯ ಗೊತ್ತಾದರೆ ಸಾಕು. ನಾನು ಒಂದ್ಸಲ ಆದಿತ್ಯನಿಗೋ ಅಥವಾ ವೀರನಿಗೆ ಫೋನ್ ಮಾಡ್ತೀನಿ. ಬೇಡಿ ಅಪ್ಪವ್ರೆ, ಇಲ್ಲೇನಾಗ್ತಿದೆಯೋ ಗೊತ್ತಿಲ್ವಲ್ಲ, ಆ ಥರ ಪಡೋದು ಬೇಡ, ಕಾಯೋಣ. ಅಯ್ಯೋ, ನನ್ನ ಕೈಲಿ ಆಗ್ತಿಲ್ಲ ಹನುಮಂತು, ತುಂಬ ಟೆನ್ಷನ್ ಆಗ್ತಾ ಇದೆ. ಸತ್ಯ ಪಾರ್ವತಿ ಒಪ್ಕೋತಾಳ ಅಥವಾ ವೀರನೇ ಹೇಳ್ತಾನೋ? ನನ್ನ ಮಗುಂತ ಅನ್ಕೊಂಡಿರೋ ಜನನಿ ಪುಟಾಣಿನ ಪಾರ್ವತಿ ಕೊಡಕ್ಕೆ ಒಪ್ತಾಳ? ಏನಾಗ್ತಿರ್ಬೋದಲ್ಲಿ? ಒಂದು ಗೊತ್ತಾಗ್ತಾ ಇಲ್ವೇ? ಎಷ್ಟೋ ದಿನದಿಂದ ಈ ವಿಷಯದ ಬಗ್ಗೆ ನಿನ್ನ ಹತ್ರ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಸಮಯ ಸಂದರ್ಭ ಸರಿಯಾಗಿ ಸಿಕ್ಕಿರಲಿಲ್ಲ. ಅದಕ್ಕೆ ಇವತ್ತು ಮಾತಾಡಲೇಬೇಕು ಅಂತ ಕೂತಿದ್ದೀನಿ. ಅರಸನಕೋಟೆಯಲ್ಲಿ ನಿನ್ನ ಪಾರ್ವತಿ ಮಧ್ಯೆ ಇದ್ದಂಥ ಮನಸ್ತಾಪ ನನಗೂ ರಘುಗೂ ಗೊತ್ತಿತ್ತು. ನೀನು ಆಗಾಗ ಪಾರ್ವತಿನ ಅವಾಯ್ಡ್ ಮಾಡ್ತಾ ಇದ್ದಿದ್ದನ್ನು ನಾನು ಗಮನಿಸಿದ್ದೆ. ಆದರೆ ಕಾರಣ ಏನು ಅಂತ ಗೊತ್ತಾಗಿರಲಿಲ್ಲ. ತಿಳ್ಕೋಬೇಕು ಅಂತ ಪ್ರಯತ್ನ ಪಟ್ಟಾಗಲೆಲ್ಲ ನೀನು ಪಾರ್ವತಿ ಇಬ್ಬರು ಏನೂ ಆಗೇ ಇಲ್ಲ ಅನ್ನೋ ಥರ ಸಹಜವಾಗೇ ವರ್ತಿಸ್ತಿದ್ರಿ. ಇನ್ನೂ ತೀರಾ ಕೆದಕಿ ಕೇಳಿ ಬುದ್ಧಿವಾದ ಹೇಳಕ್ಕೆ ಹೋದರೆ ಚಿಕ್ಕ ಮಕ್ಕಳ ಜಗಳ ಬಿಡಿಸ್ದಾಗತ್ತೆ ಅಂತ ನಾನು ರಘು ಇಬ್ಬರು ಏನು ಕೇಳಕ್ಕೆ ಹೋಗಲಿಲ್ಲ. ಇವತ್ತಲ್ಲ ನಾಳೆ ನೀವಿಬ್ಬರೇ ಸರಿ ಹೋಗ್ತೀರಿ ಅನ್ನೋ ನಂಬಿಕೆಯಲ್ಲಿ ನಾವು ಕಾಯ್ತಾನೇ ಇದ್ವಿ. ಯಾವಾಗ ವೀರಣ್ಣ ಅರಸನಕೋಟೆಗೆ ಬಂದ್ರೋ ಅವ್ರ ಸೂಕ್ಷ್ಮ ಬುದ್ಧಿಗೆ ನಿಮ್ಮಿಬ್ಬರ ಮಧ್ಯೆ ಇರೋ ಮನಸ್ತಾಪ ಮುನಿಸು ಗೊತ್ತಾಗೋಯ್ತು. ಯಾಕೆ ಏನಾಯ್ತು ಅಂತ ವೀರಣ್ಣ ನಮ್ಮ ಹತ್ರ ಕೇಳಿದ್ರು. ನಮಗೂ ಕಾರಣ ಗೊತ್ತಿಲ್ಲ ಅಂತ ಹೇಳಿದ್ವಿ. ಹಾಗಾದರೆ ನಾನು ಕಾರಣ ತಿಳ್ಕೊಂಡು ಬುದ್ಧಿವಾದ ಹೇಳ್ತೀನಿ ಅಂತ ವೀರಣ್ಣ ಹೇಳಿದ್ರು. ನಾವಾಗಿ ನಾವೇ ಕೆದಕಿ ಕೇಳಿದ್ರೆ ಅವ್ರಿಗೂ ಬೇಜಾರಾಗ್ಬೋದು, ಬೇಡ ಅಂತ ನಾವೇ ಅವರನ್ನು ತಡೆದ್ವಿ. ಹಬ್ಬ ಎಲ್ಲ ಮುಗಿದ ಮೇಲೆ ನಿಮ್ಮಿಬ್ಬರ ಹತ್ರನೂ ಮಾತಾಡ್ತೀನಿ, ನಾನು ಬುದ್ಧಿ ಹೇಳ್ತೀನಿ ಅಂತ ವೀರಣ್ಣ ನಮ್ಮ ಹತ್ರ ಹೇಳಿದ್ರು. ನಾವು ಅದಕ್ಕೆ ಒಪ್ಕೊಂಡ್ವಿ. ಆದರೆ ಇದ್ದಕ್ಕಿದ್ದಾಗೆ ನೀನು ದುಬೈಗೆ ಹೋಗೋ ನಿರ್ಧಾರ ಮಾಡಿದ್ದನ್ನು ನೋಡಿ ಇನ್ನೊಂದು ಕ್ಷಣ ತಡ ಮಾಡಿದ್ರು ಎಲ್ಲಿ ನಿನ್ನ ಪಾರ್ವತಿ ಮಧ್ಯೆ ಇರೋ ಮನಸ್ತಾಪ ಹಾಗೆ ಉಳ್ಕೊಂಡ್ಬಿಡುತ್ತೋ, ಹೇಗಾದರೂ ಮಾಡಿ ಅದನ್ನು ನಿಲ್ಲಿಸ್ಬೇಕು ಅಂತ ನಾನು ನಿನ್ನ ಹತ್ರ ಮಾತಾಡಕ್ಕೆ ಬಂದೆಮ್ಮ. ಜನನಿ, ನಿನ್ನ ಪಾರ್ವತಿ ಮಧ್ಯೆ ಏನೇ ಭಿನ್ನಾಭಿಪ್ರಾಯ ಇದ್ರು, ಏನೇ ಕಹಿ ಘಟನೆ ಇದ್ರು, ಅದು ಯಾವುದನ್ನು ಮನಸ್ಸಲ್ಲಿಟ್ಕೊಳ್ದೆ, ಅದು ಯಾವುದನ್ನು ನೆನಪಿನಲ್ಲಿಟ್ಕೊಳ್ದೆ ನೀವಿಬ್ಬರು ಮೊದಲಿನ ಥರನೇ ಅನ್ಯೋನ್ಯವಾಗಿರಬೇಕು, ಅಕ್ಕ ತಂಗಿರ ಥರ ಪ್ರೀತಿಯಿಂದ ಇರಬೇಕು ಅನ್ನೋದೇ ನನ್ನ ಆಸೆ ನಮ್ಮ. ಹಾಂ, ಪಾರ್ವತಿ ಒಂದೊಂದ್ಸಲ ಮಗುವಿನ ಮೇಲಿನ ಅತಿಯಾದ ಕಾಳಜಿಯಿಂದ ನಿನ್ನ ಹತ್ರ ಒರಟಾಗಿ ನಡ್ಕೊಂಡಿರ್ಬೋದು. ಆದರೆ ಅವಳದ್ದು ಅತಿಯಾದ ಪ್ರೀತಿನೇ ಹೊರತು ಬೇರೆ ಯಾವ ಉದ್ದೇಶನೂ ಅವಳಿಗಿಲ್ಲಮ್ಮ. ಉದ್ದೇಶ ಏನೇ ಆಗಿರ್ಬೋದು ಅತ್ತೆ, ಆದರೆ ಊರ ಜನದ ಮುಂದೆ ಪಾರ್ವತಿ ಅಕ್ಕ ನನ್ನ ಮೇಲೆ ಕೈ ಮಾಡೋದಕ್ಕೆ ಬಂದ್ರಲ್ಲ, ಅದನ್ನು ನಾನು ಒಪ್ಪಲ್ಲ. ಅದನ್ನು ಸರಿ ಅಂತಲೂ ನಾನು ಹೇಳಲ್ಲ. ಯಾಕಂದರೆ ಪಾರ್ವತಿ ಅಕ್ಕಂಗೆ ನನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆಯೋ ಅದಕ್ಕಿಂತ 10 ಪಟ್ಟು ಹೆಚ್ಚಿನ ಪ್ರೀತಿ ಕಾಳಜಿ ನನಗೆ ನನ್ನ ಮಗಳ ಮೇಲೆ ಇದೆ. ನಾನತ್ತೆ ಅವಳನ್ನ ಹೆತ್ತೋಳು. ಅತ್ತೆ, ನಾನು ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ,
ಪುಟಾಣಿನ ಕರ್ಕೊಂಡು ಹೊರಗೆ ಹೋದಾಗ ನನಗೆ ಯಾವುದೋ ಒಂದು ಇಂಪಾರ್ಟೆಂಟ್ ಕಾಲ್ ಬಂದಿತ್ತು. ಆ ಟೆನ್ಷನಲ್ಲಿ ನಾನಿದ್ದೆ. ಅದಕ್ಕೂ ಮುಂಚೆ ಪುಟಾಣಿಗೆ ನಾನು ಹೇಳಿದ್ದೆ, ಎಲ್ಲೂ ಹೋಗ್ಬೇಡ, ಇಲ್ಲೇ ಕೂತಿರು ಅಂತ. ಆದರೂ ಅವಳು ಅದ್ಯಾವುದೋ ಗೊಂಬೆನ ತಗೊಳ್ಳೋದಕ್ಕೆ ಅಂತ ನನಗೆ ಹೇಳ್ದೇನೆ ರೋಡ್ ದಾಟೋದಕ್ಕೆ ಹೋಗಿದ್ಲು. ಒಂದು ವೇಳೆ ಅವಳು ಮಮ್ಮಿ ನನಗೆ ಆ ಗೊಂಬೆ ಬೇಕು, ನಾನು ತಗೊಳ್ತೀನಿ ಅಂತ ಹೇಳಿದಿದ್ರೆ ನಾನು ಅವಳೊಬ್ಳನ್ನೇ ಕಳಿಸ್ತಿದ್ನ? ಇಲ್ಲ ಅಲ್ವಾ? ನನ್ನ ಪುಟಾಣಿ ಜೀವ ಹೋಗ್ಲಿ ಅಂತ ನಾನು ನೆಗ್ಲೆಕ್ಟ್ ಮಾಡ್ತೀನಿ ಅತ್ತೆ? ಖಂಡಿತವಾಗ್ಲೂ ಇಲ್ಲ. ಒಂದ್ ವೇಳೆ ನನ್ನ ಮಗಳ ಜೀವ ಹೋಗುತ್ತೆ ಅನ್ನೋ ತರ ಇದ್ರೆ ನನ್ನ ಜೀವ ಕೊಟ್ಟು ಅವಳ ಪ್ರಾಣನ ಉಳಿಸ್ಕೋತೀನತ್ತೆ ನಾನು. ಹಾಗೆಲ್ಲ ಅವಳ ಜೀವಕ್ಕೆ ಏನೂ ಆಗೋದಕ್ಕೆ ಬಿಡಲ್ಲ. ಇವಳೇ ನನ್ನ ಜೀವ ಅತ್ತೆ. ಇವಳಿಲ್ದೆ ನಾನು ಒಂದು ಕ್ಷಣನೂ ಬದುಕಿರಲ್ಲ. ನನಗೆ ಗೊತ್ತು, ಮನೇಲೆಲ್ಲರೂ ಈ ಜನನೇನು ಬೆಳಗ್ಗೆ ಎದ್ದು ಆಫೀಸಿಗೆ ಹೋಗ್ತಾಳೆ, ಸಂಜೆ ಮನೆಗೆ ಬರ್ತಾಳೆ, ಮನೆಗೆ ಬಂದ್ರು ಮಗು ಬಗ್ಗೆ ಗಮನನೇ ಕೊಡಲ್ಲ ಅಂತ ಅನ್ಕೊಳ್ತಾ ಇರ್ತಾರೆ. ಅಷ್ಟಕ್ಕೂ ನೀವು ನನಗೆ ಕೊಟ್ಟಿರೋದು ದೊಡ್ಡ ಕಂಪನಿ ಜವಾಬ್ದಾರಿ. ಇಷ್ಟು ವರ್ಷ ನೀವು ಮಾವ ಭಾವ ಎಲ್ರು ಕಟ್ಕೊಂಡು ಬೆಳೆಸ್ಕೊಂಡು ಬಂದಿರೋ ಕೋಟ್ಯಾಂತರ ವ್ಯವಹಾರ, ಅದ್ರ ಬಗ್ಗೆನೂ ನಾನು ಹಗಲು ರಾತ್ರಿ ಕಷ್ಟ ಪಡ್ಬೇಕಲ್ವಾ? ಅದ್ರ ಬಗ್ಗೆನೂ ನಾನು ಗಮನ ಕೊಡ್ಬೇಕಲ್ವಾ? ಇಲ್ಲ ಅಂತಂದ್ರೆ ನಾಳೆ ದಿನ ಏನಾದ್ರೂ ಹೆಚ್ಚು ಕಮ್ಮಿ ಆಗೋದ್ರೆ ಅದರಿಂದ ಆಗೋ ಲಾಸ್ಗಿಂತ ಹೆಚ್ಚಾಗಿ ನೀವು ಎಲ್ಲರೂ ನನ್ನ ಮೇಲೆ ಇಟ್ಟಿರೋ ನಂಬಿಕೆ ಹಾಳಾಗ್ಬಿಡುತ್ತೆ ಅಂತೆ. ಇಷ್ಟೆಲ್ಲ ಟೆನ್ಷನ್ ಇರುತ್ತೆ. ಇಷ್ಟೆಲ್ಲ ಟೆನ್ಷನ್ ಇದ್ರೂ ನನ್ನ ಮನಸ್ಸಿನ ಒಂದು ಮೂಲೆಯಲ್ಲಿ ಮಾತ್ರ ನನ್ನ ಮಗಳ ಬಗ್ಗೆನ ಯೋಚನೆ ಮಾಡ್ತಿರ್ತೀರಂತೆ. ನನ್ನ ಮಗಳು ಮನೆಗೆ ಬಂದ್ಲ, ಸ್ಕೂಲಲ್ಲಿ ಯಾರಾದ್ರೂ ಏನಾದ್ರು ಅಂದ್ಬಿಟ್ರ, ಇಲ್ಲ ಮಲಗಿದಳ, ಊಟ ಮಾಡಿದ್ಲ, ತಿನ್ಲ, ಬರೀ ಇದೆ ಯೋಚನೆ ಮಾಡ್ತಿರ್ತೀರಂತೆ. ಕೆಲಸ ಯಾವಾಗ ಮುಗಿಯುತ್ತೆ, ನಾನು ಯಾವಾಗ ಮನೆಗೆ ಬರ್ತೀನಿ, ಈ ನನ್ನ ಮಗಳು ಮುದ್ದು ಮುಖನ ಯಾವಾಗ ನೋಡ್ತೀನಿ, ಇವಳ ಎತ್ಕೊಂಡು ಯಾವಾಗ ಮುದ್ದಾಡ್ತೀನಿ ಅಂತಾನೆ ಕಾಯ್ತಿರ್ತೀರಂತೆ. ಅತ್ತೆ, ನಾನು ಹೇಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಮದ್ವೆ ಆದಾಗಿಂದ ಪ್ರೀತು ನನಗೆ ಎಷ್ಟು ಇಂಪಾರ್ಟೆಂಟ್ ಇತ್ತು, ಈಗ ನನ್ನ ಮಗಳು ನನಗೆ ಅದಕ್ಕಿಂತ ಹೆಚ್ಚು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.